ನಮಸ್ಕಾರ. ಜಿನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ದೇಶದ 77ನೇ ಗಣರಾಜ್ಯೋತ್ಸವದ 4 ದಿನಗಳ ಸುದೀರ್ಘ ಆಚರಣೆಗಳಿಗೆ ಗುರುವಾರ ಸಂಜೆ ಅಧಿಕೃತವಾಗಿ ತೆರೆಬಿದ್ದಿತು. ನವದೆಹಲಿಯ ವಿಜಯ್ ಚೌಕ್ನಲ್ಲಿ ನಡೆದ ಮನಮೋಹಕ ಬೀಟಿಂಗ್ ರಿಟ್ರೀಟ್ ಮೂಲಕ ಅಧಿಕೃತವಾಗಿ ತೆರೆಬಿದ್ದಿತು. ಭಾರತದ ಸಶಸ್ತ್ರ ಪಡೆಗಳ ಸರ್ವೋಚ್ಚ ಕಮಾಂಡರ್ ಆಗಿರುವ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನಿ ನರೇಂದ್ರ ಮೋದಿ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಇತರ ಗಣ್ಯರು ಈ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗಿದ್ದರು. ಈ ಬಾರಿ ಸಂಪೂರ್ಣವಾಗಿ ಭಾರತೀಯ ರಾಗ ಮತ್ತು ಧಾಟಿಯ ಸಂಗೀತಕ್ಕೆ ಒತ್ತು ನೀಡಲಾಗಿತ್ತು. ಭೂಸೇನೆ, ನೌಕಾಪಡೆ, ವಾಯುಪಡೆ ಮತ್ತು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಬ್ಯಾಂಡ್ ತಂಡಗಳು ಸ್ವರ ಮಾಧುರ್ಯವನ್ನು ಹರಿಸಿದ್ದವು. ಕದಂ ಕದಂ ಬಡಾಯೆ ಜಾಯ್ ಎಂಬ ವೀರಗೀತೆಯೊಂದಿಗೆ ಸಮಾರಂಭ ಆರಂಭವಾಯಿತು. ಸ್ವರ್ಣಿಂ ವಿಜಯ್ ಎಂಬ ವಿಶೇಷ ಸಂಯೋಜನೆಯ ಮೂಲಕ 1971ರ ಯುದ್ಧದ ವಿಜಯವನ್ನು ಸ್ಮರಿಸಲಾಯಿತು. ನೌಕಾಪಡೆಯ ಬ್ಯಾಂಡ್ನಿಂದ ನಮಸ್ತೆ ಮತ್ತು ವಾಯುಪಡೆಯಿಂದ ಫ್ಲೈಯಿಂಗ್ ಸ್ಟಾರ್ ಅಂತಹ ಹೊಸ ಧಾಟಿಗಳು ಕೇಳುಗರನ್ನು ಮಂತ್ರಮುಗ್ಧಗೊಳಿಸಿದವು. ಈ ವರ್ಷದ ಆಸನ ವ್ಯವಸ್ಥೆಯ ಆವರಣಗಳಿಗೆ ಭಾರತೀಯ ವಾದ್ಯಗಳಾದ ಬಾನ್ಸುರಿ, ಮೃದಂಗ, ವೀಣೆ, ಸಿತಾರ್ ಹಾಗೂ ಶೆಹನಾಯಿ ಹೆಸರಿಟ್ಟು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಗೌರವಿಸಲಾಯಿತು. ಸೂರ್ಯಾಸ್ತಮಾನದ ಸುಂದರ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ಭವನದ ಉತ್ತರ ಹಾಗೂ ದಕ್ಷಿಣ ಬ್ಲಾಕ್ನ ಸಾಂಪ್ರದಾಯಿಕ ದೀಪಾಲಂಕಾರವು ಜಗಮಗಿಸಿದವು. ಕಹಳೆ ಊದುವ ಮೂಲಕ ರಾಷ್ಟ್ರಧ್ವಜವನ್ನು ಗೌರವಪೂರ್ವಕವಾಗಿ ಇಳಿಸಲಾಯಿತು. ಅಂತಿಮವಾಗಿ ಸಾರೆ ಜಹಾನ್ ಸೆ ಅಚ್ಚಾ ಗೀತೆಯೊಂದಿಗೆ ಸಶಸ್ತ್ರ ಪಡೆಗಳ ತುಕಡಿಗಳು ಪಥಸಂಚಲನ ನಡೆಸುತ್ತಾ ಹಿಂತಿರುಗುವ ಮೂಲಕ ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ವಿದಾಯ ಹೇಳಲಾಯಿತು. ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್. ನಮಸ್ಕಾರ.